ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಇಷ್ಟಪಟ್ಟಂತಹ ವ್ಯಕ್ತಿ ಸ್ತ್ರೀ ಆಗಲಿ ಅಥವಾ ಪುರುಷರಾಗಲಿ, ನೀವು ಇಷ್ಟಪಟ್ಟಂಥವರನ್ನು ಸರಳವಾಗಿ ಒಂದು ವಶ ಮಾಡಿಕೊಳ್ಳುವಂತಹ ಒಂದು ಅದ್ಭುತ ಪರಿಹಾರ ಮಾರ್ಗವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನೀವು ಮಾಡಬೇಕಾಗಿರೋಂಥದ್ದು ಏನೂ ಇಲ್ಲ ವೀಕ್ಷಕರೇ. ಈ ತಂತ್ರವನ್ನು ನೀವು ನಿಮ್ಮ ಪ್ರೀತಿ ನಿಜವಾಗಿಯೂ ಒಳ್ಳೆಯ ರೀತಿಯಲ್ಲಿ ಇದ್ದರೆ ಖಂಡಿತವಾಗಲೂ ಮಾಡಿ. ಅದರಿಂದ ನಿಮಗೆ ಉತ್ತಮವಾದಂಥ ಒಂದು ಫಲಿತಾಂಶ ಬರ್ತದೆ. ದಯವಿಟ್ಟು ಕೆಟ್ಟ ಆಲೋಚನೆಗಳಿಂದ ಮತ್ತು ಕೆಟ್ಟ ರೀತಿಯಲ್ಲಿ ಇದನ್ನು ಬೇರೆ ಒಂದು ವಿಚಾರದ ಮೇಲೆ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ವಶೀಕರಣ ಇಷ್ಟಪಟ್ಟಂಥವರು ನಿಮ್ಮ ಬಳಿ ಬರುವಂತಹ ಒಂದು ಸರಳ ಮಾರ್ಗ ಅಂತ ಹೇಳಿದ್ರೆ, ಭಾನುವಾರದ ದಿನ ವೀಕ್ಷಕರೇ, ನೀವು ಬೆಳಗಿನ ಜಾವ ನೀವು ಸ್ನಾನವನ್ನು ಮಾಡಿಕೊಂಡು ಉತ್ತರಾಣಿ ಗಿಡದ ಬೇರನ್ನು ತೆಗೆದುಕೊಂಡು ಬರಬೇಕು. ಆಯಿತಾ? ಉತ್ತರಾಣಿ ಗಿಡದ ಬೇರನ್ನು ತೆಗೆದುಕೊಂಡು ಬರಬೇಕಾದ್ರೆ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರತಕ್ಕಂತಹ ಕೆಲವೊಂದು ವಾಕ್ಯವನ್ನು ನೀವು ಅಲ್ಲಿ ಹೇಳಬೇಕಾಗ್ತದೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ನೀವು ಅದನ್ನು ಹೇಳಿಕೊಂಡು, ನೋಡಿ, ನಾನು ನಿನ್ನನ್ನು ವಶೀಕರಣ ಮಾಡಲಿಕ್ಕೆ ಕರೆದೊಯ್ಯುವೆ, ನನ್ನ ಕಾರ್ಯವನ್ನು ಮಾಡು. ಆಯಿತಾ? ನಾನು ನಿನ್ನನ್ನು ವಶೀಕರಣ ಮಾಡಲಿಕ್ಕೆ ಕರೆದೊಯ್ಯುವೆ, ನನ್ನ ಕಾರ್ಯವನ್ನು ಮಾಡು ಅಂತ ಹೇಳಿ ಆ ಒಂದು ಉತ್ತರಾಣಿ ಗಿಡದ ಬೇರನ್ನು ನೀವು ಮನೆಗೆ ಕಿತ್ಕೊಂಡು ತೊಗೊಂಬರಬೇಕು. ಕಿತ್ತಬೇಕಾದ್ರೆ ಏನು ಹೇಳಬೇಕು? ನಾನು ಹೇಳಿದ್ನಲ್ಲ, ನಾನು ನಿನ್ನನ್ನು ವಶೀಕರಣ ಮಾಡಲಿಕ್ಕೆ ಕರೆದೊಯ್ಯುವೆ, ನನ್ನ ಕಾರ್ಯವನ್ನು ಮಾಡು ಅಂತ ಹೇಳಿ ಆ ಬೇರನ್ನು ನೀವು ಮನೆಗೆ ತಂದುಬಿಟ್ಟು ವೀಕ್ಷಕರೇ, ಅದನ್ನು ಸಂಪೂರ್ಣವಾಗಿ ನೀವು ನೀರಿನಿಂದ ತೊಳಿಬೇಕು. ಶುದ್ಧ ನೀರಿನಿಂದ ಆ ಬೇರನ್ನು ತೊಳಿರಿ. ಆಯಿತಾ? ತೊಳೆದ ನಂತರ ಆ ಬೇರಿಗೆ ಒಂದು ಕಪ್ಪು ದಾರವನ್ನು ಕಟ್ಟಬೇಕಾಗ್ತದೆ ನೀವು. ಆಯಿತಾ? ಕಪ್ಪು ದಾರವನ್ನು ಕಟ್ಬಿಟ್ಟು ವೀಕ್ಷಕರೇ, ಹಾಗೆಯೇ ನೀವು ಒಂದು ಬಿಳಿ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಬನ್ನಿ. ಆ ಎಕ್ಕದ ಗಿಡದ ಎಲೆಯನ್ನು ನೀವು ಶುದ್ಧ ನೀರಿನಿಂದ ಸಂಪೂರ್ಣವಾಗಿ ತೊಳೆದ್ಬಿಟ್ಟು ಆ ಉತ್ತರಾಣಿ ಗಿಡ ಮತ್ತು ಎಕ್ಕದ ಎಲೆ ಎರಡಕ್ಕೂ ನೀವು ಸಂಪೂರ್ಣವಾಗಿ ಸ್ವಲ್ಪ ಗಂಧ ಮತ್ತು ಅರಿಶಿಣ ಕುಂಕುಮವನ್ನು ಹಚ್ಬಿಟ್ಟು ಅದಕ್ಕೆ ಪೂಜೆಯನ್ನು ಮಾಡಬೇಕು ಮೊದಲಿಗೆ. ಆಯಿತಾ? ಉತ್ತರಾಣಿ ಗಿಡದ ಬೇರು ಮತ್ತು ಆ ಎಕ್ಕದ ಗಿಡಕ್ಕೆ ನೀವು ಸಂಪೂರ್ಣವಾಗಿ ನೀವು ಪೂಜೆಯನ್ನು ಮಾಡಿಬಿಟ್ಟು ಆ ಎಕ್ಕದ ಗಿಡದ ಮೇಲ್ಭಾಗದಲ್ಲಿ ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ಅಥವಾ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಿ ಆ ಒಂದು ಮಂತ್ರವನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಆ ಒಂದು ಮಂತ್ರ ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ಬರ್ಕೊಳ್ಬೇಕಾಗ್ತದೆ. ಹಾಗಾದರೆ ಆ ಮಂತ್ರ ಏನಂತ ಹೇಳಿದ್ರೆ, ನೋಡಿ, ಓಂ ನಮೋ ವನದಂಡ ದೇವತಾಯ ಮ ದೇವತತ್ವ ವಶೀಕರಣ ಸ್ವಾಹ. ಆಯಿತಾ? ನೋಡಿ, ಓಂ ನಮೋ ವನದಂಡ ದೇವತಾಯ ಮ ದೇವದತ್ತ ವಶೀಕರಣ ಸ್ವಾಹ. ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ವೀಕ್ಷಕರೇ, ಈ ದೇವದತ್ತ ಅನ್ನಂತಹ ಒಂದು ಜಾಗದಲ್ಲಿ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಿ ಅಥವಾ ನಿಮ್ಮಿಂದ ಯಾರಾದರೂ ದೂರ ಹೋಗಿದ್ರೆ ಅಂತಹವರ ಹೆಸರನ್ನು ನೀವು ಆ ದೇವದತ್ತ ಅನ್ನೋಂಥ ಜಾಗದಲ್ಲಿ ನೀವು ಅದನ್ನು ಬರ್ಕೊಳ್ಬೇಕಾಗುತ್ತೆ. ಆಯಿತಾ? ಅದು ಬರ್ಕೊಂಡ ಆದ ನಂತರ ಈ ಒಂದು ಮಂತ್ರವನ್ನು ನೀವು ಮನಸ್ಸಿನಲ್ಲಿ ಒಂದು 108 ಬಾರಿ, ಸಾಧ್ಯವಾದರೆ 108 ಬಾರಿ ನೀವು ಮನಸ್ಸಿನಲ್ಲಿ ನೀವು ಇಷ್ಟಪಟ್ಟಂಥದ್ದನ್ನು ನೆನೆಸ್ಕೊಂಡು ಪಠನೆಯನ್ನು ಮಾಡಿ. ಅಥವಾ ನಿಮಗೆ 108 ಸತಿ ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ 47 ಬಾರಿ ನೀವು ಈ ಮಂತ್ರವನ್ನು ಪಠನೆಯನ್ನು ಮಾಡ್ಕೊಳ್ಳಿ ಮನಸ್ಸಿನಲ್ಲಿ. ಆಯಿತಾ? ಅವ್ರನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಪಠನೆಯನ್ನು ಮಾಡಿಕೊಂಡು ಈ ಒಂದು ಏನು ನೀವು ಬೇರನ್ನು ತಂದಿರ್ತೀರಿ, ಉತ್ತರಾಣಿ ಗಿಡದ ಬೇರನ್ನು ಮೊದಲು ಮನೆಗೆ ತಂದಿರ್ತೀರಿ, ಆ ಒಂದು ಉತ್ತರಾಣಿ ಗಿಡದ ಬೇರಿಗೆ ಒಂದು ಕಪ್ಪು ದಾರವನ್ನು ಕಟ್ಟಿ ಮೊದಲಿಗೆ. ಆಯಿತಾ? ಕಪ್ಪು ದಾರವನ್ನು ಕಟ್ಬಿಟ್ಟು ಹಾಗೆಯೇ ಈ ಮಂತ್ರ ಬರೆದಿರ್ತಕ್ಕಂಥ ಎಕ್ಕದ ಗಿಡದ ಎಲೆ ಏನಿದೆ ಆ ಎಕ್ಕದ ಗಿಡದ ಎಲೆಯನ್ನು ಕೂಡ ಆ ಒಂದು ಉತ್ತರಾಣಿ ಗಿಡದ ಬೇರಿಗೆ ನೀವು ಇದನ್ನು ಒಂದು ಸಂಪೂರ್ಣವಾಗಿ ಒಂದು ಕೆಂಪು ದಾರದಲ್ಲಿ ನೀವು ಅದನ್ನು ಎರಡೂ ಜೊತೆ ಸೇರಿಸಿ ಕಟ್ಟಿಬಿಡ್ಬೇಕು. ಆಯಿತಾ? ಎರಡೂ ಸೇರಿಸಿ ಜೊತೆ ಕಟ್ಟಿದ ನಂತರ ನೀವು ಆ ಉತ್ತರಾಣಿ ಗಿಡದ ಬೇರು ಮತ್ತು ಎಕ್ಕದ ಗಿಡದ ಎಲೆ, ಮಂತ್ರ ಬರೆದಿರ್ತಕ್ಕಂಥ ಎಕ್ಕದ ಗಿಡ ಎಲೆ ಬರೆದಿರ್ತೀರಿ, ಅವೆರಡನ್ನೂ ಸಂಪೂರ್ಣವಾಗಿ ಒಂದು ಕೆಂಪು ದಾರದಲ್ಲಿ ಕಟ್ಬಿಟ್ಟು ನೀವು ಆ ದಿನ ರಾತ್ರಿ ಪೂರ್ತಿ ನಿಮ್ಮ ಮನೆಯಲ್ಲಿ ಅದು ಇರಲಿ. ಅಂದರೆ ಭಾನುವಾರ ದಿನ ನೀವು ಕೆಲಸ ಮಾಡಬೇಕಾಗ್ತದೆ. ರವಿವಾರದ ದಿನ ನೀವು, ಭಾನುವಾರ ಅಂದರೆ ಸಂಪೂರ್ಣವಾಗಿ ಅದು ಪೂರ್ಣ ಒಂದು ದಿನ ಪೂರ್ತಿ ನಿಮ್ಮ ಮನೆಯಲ್ಲಿ ಅದು ಹಾಗೆ ಇರಬೇಕಾಗ್ತದೆ. ಮಾರನೇ ದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನವನ್ನು ಮಾಡದೆ, ಆಯಿತಾ? ಸ್ನಾನ ಇವನು ಮಾಡಲಿಕ್ಕೆ ಹೋಗಬೇಡಿ. ಆ ಬೇರು ಮತ್ತು ಆ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು
ನೀವು ಇಷ್ಟಪಡುವಂತಹ ವ್ಯಕ್ತಿ ಯಾವ ದಿಕ್ಕಿನಲ್ಲಿ ಇರ್ತಾರೋ ಆ ದಿಕ್ಕಿಗೆ ನೀವು ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಬಯಲು ಜಾಗ ಇರ್ಬೋದು ಅಥವಾ ಒಂದು ರುದ್ರಭೂಮಿ ಇರ್ಬೋದು, ಆ ಸ್ಥಳದಲ್ಲಿ ಹೋಗ್ಬಿಟ್ಟು ವೀಕ್ಷಕರೇ ನೀವು ಸ್ವಲ್ಪ ಮಣ್ಣನ್ನು ಅಗೆದ್ಬಿಟ್ಟು ಈ ಉತ್ರಾಣಿ ಗಿಡ ಕಟ್ಟಿರೋಂತಹ ಉತ್ರಾಣಿ ಗಿಡ ಮತ್ತು ಏನಿದೆ ಆ ಎಕ್ಕದ ಗಿಡದ ಎಲೆ ಮಂತ್ರ ಬರೆದಿರ್ತಕ್ಕಂಥದ್ದು ಏನು ಕಟ್ಟಿರ್ತೀರಿ ನೀವು ಕೆಂಪು ಪದಾರ್ಥದಲ್ಲಿ, ಅದನ್ನು ಸಂಪೂರ್ಣವಾಗಿ ತೊಗೊಂಡೋಗಿ ನೀವು ಮಣ್ಣಲ್ಲಿ ಹೂತ್ಬಿಟ್ಟು ಬರಬೇಕಾಗತ್ತೆ ವೀಕ್ಷಕರೇ. ಮಣ್ಣಲ್ಲಿ ನೀವು ಹೂತಿಟ್ಬಿಟ್ಟು ನೀವು ಬಂದು ಮನೆಗೆ ಬಂದು ನೀವು ಸ್ನಾನ ನಿಮ್ಮ ಇತ್ಯಾದಿ ಕಾರ್ಯಗಳನ್ನು ನೀವು ಮಾಡ್ಕೊಂಡು ನೀವು ಮುಂದುವರಿಯಿರಿ. ಖಂಡಿತವಾಗಲೂ ನೀವು ಇದರಿಂದ ನಿಮಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅವರು ಎಂಥ ಜಾಗದಲ್ಲೇ ಇರಲಿ ಎಲ್ಲೇ ಇರಲಿ ಅವರು ಆಯಿತಾ, ಸಂಪೂರ್ಣವಾಗಿ ಅವರು ನಿಮ್ಮ ಹತ್ರ ಬರೋದ್ರಲ್ಲಿ ಯಾವುದೇ ಥರದ್ದು ಡೌಟ್ ಇಲ್ಲ. ಈ ತಂತ್ರವನ್ನು ಗಂಡ ಹೆಂಡತಿ ಕೂಡ ಮಾಡ್ಬೋದು. ಮನೆಯಲ್ಲಿ ಕಲಹಗಳಾಗ್ತಾಯಿದೆ, ಗಂಡನಿಂದ ಕಿರಿಕಿರಿ ಆಗ್ತಾಯಿದೆ, ಇಲ್ಲ ಹೆಂಡತಿಯಿಂದ ಕಿರಿಕಿರಿಗಳಾಗ್ತಾಯಿದೆ ಅಂಥವ್ರು ಯಾರಾದರೂ ಇದನ್ನು ಕೂಡ ಸಂಪೂರ್ಣವಾಗಿ ಈ ತಂತ್ರವನ್ನು ಮಾಡಿ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಹುಡ್ಕೋಬೋದು. ಹಾಗೆಯೇ ಪ್ರೀತಿಸಿದಂಥವ್ರು ಇಷ್ಟಪಟ್ಟಂಥವ್ರು ಬರಬೇಕು ಅನ್ನೋಂಥದ್ದಾದ್ರೂ ಕೂಡ ಈ ಸರಳವಾದಂತಹ ಒಂದು ತಂತ್ರ ಮಾಡಿ ನೋಡಿ, ಖಂಡಿತವಾಗ್ಲೂ ಆಗ್ತದೆ. ಮುಖ್ಯವಾಗಿ ನಾನು ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಆ ಉತ್ರಾಣಿ ಗಿಡದ ಬೇರನ್ನು ನೀವು ತರಬೇಕಾದ್ರೆ ನೀವು ಹೇಳಬೇಕಾಗಿರೋದು ಇಷ್ಟೇ, ನಾನು ನಿನ್ನನ್ನು ವಶೀಕರಣ ಮಾಡಲಿಕ್ಕೆ ಕೊರತೆಯಿವೆ, ನನ್ನ ಕಾರ್ಯವನ್ನು ಮಾಡು ಅಂತ ಹೇಳಿ ನೀವು ಮನಸ್ಸಿನಲ್ಲಿ ಹೇಳಿಕೊಂಡು ಆ ಒಂದು ಉತ್ರಾಣಿ ಗಿಡದ ಬೇರನ್ನು ಮನೆಗೆ ತಂದುಬಿಟ್ಟು ನಾನು ಹೇಳ್ದಂಗೆ ಈ ಕೆಲಸವನ್ನು ಮಾಡಿ ನೋಡಿ. 100ಕ್ಕೆ 100 ಭಾಗ ನಿಮಗೆ ಎಲ್ಲ ರೀತಿಯಿಂದಲೂ ಇದರಿಂದ ಒಳ್ಳೆಯ ಒಂದು ಉತ್ತಮವಾದಂತಹ ಒಂದು ಫಲಿತಾಂಶ ನಿಮ್ಮದಾಗ್ತದೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿ.